ರೈತರಿಗೂ ರೈತ ಮುಖಂಡರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನೊಂದು ರಿಕ್ವೆಸ್ಟ್ ಹೇಳ್ತೀನಿ. ಅವ್ಯವಹಾರದ ಬಗ್ಗೆ ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿತ್ತು. ಆ ಅವ್ಯವಹಾರದ ಬಗ್ಗೆ ನಾವು ತನಿಖೆ ಮಾಡಲಿಕ್ಕೆ ರೈತ ಸಂಘದವರು ಅಹೋರಾತ್ರಿ ದಂಡಿ ಸತ್ಯಾಗ್ರಹ ಮಾಡಿದಾಗ ಯಾರು ತಮಗೂ ಗೊತ್ತೈತಿ, ತಮಗೂ ಸ್ಪಂದನೆ ಮಾಡಕ ಇದಾಗ್ಲಿಲ್ಲ, ಯಾರು ಬರಲಿಲ್ಲ ವೇದಿಕೆಗೆ, ಯಾವ ರಾಜಕಾರಣಿಗಳು ಬರಲಿಲ್ಲ, ಯಾವ ಅಧಿಕಾರಿಗಳು ಬರಲಿಲ್ಲ. ಅದಕ್ಕ ತಮ್ಮ ಬಗ್ಗೆ ನನಗೆ ಬೇಸರ ಐತಿ. ಮತ್ತೊಂದು ಏನಪ್ಪಾ ಅಂದ್ರ ಸನ್ಮಾನ್ಯ ಬೆಂಗಳೂರಿಗೆ ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಹಲವಾರು ಬಾರಿ ಓಡಾಡಿದಾಗ ಅವರು ಸರ್ಪ್ರೈಸ್ ವಿಸಿಟ್ ಕೊಟ್ಟು ಕಾರ್ಖಾನೆ ಸ್ಥಿತಿಗತಿಗೆ ಬಗ್ಗೆ ಎಲ್ಲ ವಿಚಾರ ಮಾಡಿ ಅದಕ್ಕ ತನಿಖೆಗೆ ಆದೇಶ ಮಾಡಿದ್ರು. ಆ ತನಿಖೆ ನಡೆಯುವಾಗನ ಒಂದು ಚುನಾವಣೆ ಪ್ರಕ್ರಿಯೆ ಚಾಲು ಆಯಿತು. ಆದ್ರ ಆ ಚುನಾವಣೆಯಲ್ಲಿ ಈ ಅವ್ಯವಹಾರ ತನಿಖೆ ಮಾಡುವಾಗ ಯಾರು ಬರಲಿಲ್ಲ ಅಲ್ಲಿ ರಾಜಕಾರಣಿಗಳು. ಆದ್ರೆ ಚುನಾವಣೆಗೆ ಏಕದಂ ಪ್ರತ್ಯಕ್ಷ ಆಗಿಬಿಟ್ರು. ಬಂದು ಸಾಹೇಬ್ರಿಗೆ ಗಮನಕ್ಕೆ ತಂದು ಬಿಡ್ತೇನೆ ನಾನು, ಬೋಗಸ್ ವೋಟ್ ಮಾಡಿದ, ಸಾಕಷ್ಟು ಬೋಗಸ್ ಓಟು, 70,000 ವೋಟ್ ಎಲ್ಲ ಹಾಕಿದಾರು. ಹಾಗೆ ಮಾಡಿ ಸುಮಾರು ಒಂದು 2-2.5 ಸಾವಿರ ಓಟು ಬೋಗಸ್ ಮಾಡಿ ಅವ್ಯವಹಾರ ತನಿಖೆ ಆಗೈತೆ. ತನಿಖೆ ಮಾಡಬೇಕು, ಆಮೇಲೆ ಮರು ಚುನಾವಣೆ ಮಾಡ್ಬೇಕಂತೇಳಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೇವೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೇವೆ. ಅದಕ್ಕೆ ತಾವು ಮರು ಚುನಾವಣೆಗೆ ಆದೇಶ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ಬೇಡ್ಕೊಳ್ತೀನಿ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ 17-18 ಸಾಲಿನೊಳಗ ಇದ್ದಂತ 7-8 ಕೋಟಿ ರೂಪಾಯಿ ಬಾಕಿ ಐತಿ. ಬಿಲ್ ಬಾಕಿ 395 ರೂಪಾಯಿ ಬಾಕಿ ಐತಿ. ದಯವಿಟ್ಟು ಅದನ್ನೊಂದು ಕೊಡುವಂಗ ಒಂದು ವಿಚಾರ ಮಾಡ್ಬೇಕಂತ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ.